ಆ ಕ್ರಿಸ್ಪಿ ದೋಸೆ ಜೊತೆ ಈ ಮೆತ್ತಗಿರೋ ಆಲೂಗಡ್ಡೆ ಪಲ್ಯ ಸಿಕ್ಕಿದಾಗ ಮಾತ್ರ ರುಚಿ ಇರುತ್ತೆ. ಬಂತು ಗ್ರೀನ್. ಹೌದು, ಬಂದಿದೆ ನೋಡಿ. ಇಷ್ಟ ಆಗಿದೆ. ಅಷ್ಟು ಬರಬೇಕಿದೆ. ಡನ್ ಸರ್. ಓಕೆನಾ? ಈಗ ಉಪ್ಪು ಹಾಕ್ತೀನಿ. ಚಟ್ನಿ ಪುಡಿ ಬೇಡ ಅನ್ನೋರು ಹೇಳ್ಬೋದು, ಹಾಕದೆ ಕೊಡ್ತೀವಿ ಆ ಥರ. ನೋಡಿ ಹಣ್ಣು ಎದುರಿಗೆ ಟಕ್ಕಲ್ಲಿ ರೆಡಿ ಆಗ್ಬಿಡ್ತು. ಹೌದು ನೋಡಿ ನೋಡಿ ಸರ್, ಕಲರ್ ಬರಲೇಬೇಕು. ಮತ್ತು ಜಾಸ್ತಿ ಒದ್ದಾಟ ಏನಿಲ್ಲ, ಕಲ್ಲರು ಬಂದ್ಬಿಡುತ್ತೆ. ಹಂಚಿಂದ ಬೇಗ ಇಳಿಸ್ಬೋದು, ಹಂಚಿಗೆ ಇಟ್ಕೊಳ್ಳೋದು, ಕಚ್ಚೋದು ಅದೇನಿಲ್ಲ, ರಿಸ್ಕೇ ಇರಲ್ಲ, ಈಸಿಯಾಗಿ ತೆಗಿಬೋದು ಅಷ್ಟೇ. ಇದಕ್ಕೆ ಬೇಬಿ ಅಂತಾರೆ. ಇದು ಬೇಬಿ ಅಲ್ಲ, ಇದು ರಾಜಾ ದೋಸೆ ಅಂತೀನಿ ನಾನು. ರಾಜಧಾನಿ ದೋಸೆ ನೋಡಿ ಒಳಗೆ. ಅಲ್ಲೇ ಮತ್ತೊಂದು ಲೋಕಕ್ಕೆ ನಮ್ಮನ್ನು ಎಳೆದೋಯ್ತದೆ ರುಚಿ. ನಮಸ್ಕಾರ ವೀಕ್ಷಕ ಬಂಧುಗಳೇ. SGK ಕ್ಯಾಟ್ರಿಂಗ್ ಮದುವೆ ಮನೆಯ ಅದ್ಭುತವಾದ ಕುಂದಾಪುರ ಶೈಲಿಯಲ್ಲಿ ಕಲಿತು ಬೆಂಗಳೂರಲ್ಲಿ ಬಂದು ನೆಲೆ ಊರಿದ ಗೋಪಾಲಕೃಷ್ಣ ಅವರು ಮದುವೆ ಮನೆಯ ಮಸಾಲೆ ದೋಸೆ ತೋರಿಸಿ ಅಂತ ಕೇಳ್ತಾ ಇದ್ವಿ. ಅವ್ರದ್ದು ಗರಿಗರಿಯಾಗಿ ನಾವು ಟೇಸ್ಟ್ ಮಾಡಿದ್ವಿ. ಆರ್ಟ್ ಆಫ್ ಲಿವಿಂಗಲ್ಲಿ ಒಂದು ಮದುವೆ ಇತ್ತು, ಅದ್ಭುತವಾಗಿತ್ತು ಮಸಾಲೆ ದೋಸೆ. ಅದು ತೋರಿಸಿ ಅಂದಿದ್ವಿ. ಬನ್ನಿ, ಮಸಾಲೆ ದೋಸೆ ಒಟ್ಟಿಗೆ ಅದ್ರಲ್ಲಿ ಹಾಕೋ ಪುಡಿ, ಆಮೇಲೆ ಅದರೊಟ್ಟಿಗೆ ಕಾಯಿ ಚಟ್ನಿ ಅದನ್ನು ತೋರಿಸ್ತೀನಿ ಅಂತ ಹೇಳಿದ್ರೆ ಬಂದುಬಿಟ್ಟಿದ್ದೀವಿ. ಒಂದೊಂದು ಕ್ಯಾಟ್ರಿಂಗು, ಒಂದೊಂದು ಮನೆ, ಹೋಟೆಲ್ಲು ಬೇರೆ ಬೇರೆ ಥರ ಇರುತ್ತೆ, ರೆಸಿಪಿಗಳಾಗಲಿ ಅದಾಗಲಿ. SGK ಕ್ಯಾಟ್ರಿಂಗು ಗೋಪಾಲಕೃಷ್ಣ ಅವರು ಯಾವ ರೀತಿ ಮಾಡ್ತಾರೆ ನೋಡೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಮಸಾಲಾ ದೋಸೆ ಗರಿಗರಿಯಾಗಿ ಟೇಸ್ಟ್ ಮಾಡಿದ್ದು ತಿಂದಿದ್ರಲ್ಲ, ಹೇಳ್ಕೊಂಡಿದ್ದೆ, ತೋರಿಸ್ತೀನಿ ಅಂತ ಹೇಳಿದ್ರಿ ಸರ್. ಅದೇ ತರ ತೋರಿಸ್ಬೇಕು, ಅದೇ ತರ ಇರುತ್ತೆ. ಯಾಕೆ ತಿಂದಿದ್ರೆ ಅದೇ ತರ ತೋರಿಸೋಣ. ಹೌದೌದು. ನಾವು ಒಂದಿನ ಮುಂಚೆ ಆಗ್ಲೇ ನಮಗೆ ಕರೆದ್ಬಿಟ್ಟು ನೆನೆ ಹಿಡ್ದೆಲ್ಲ ತೋರಿಸಿದ್ರು, ಅದನ್ನ ವಿಡಿಯೋ ಮಾಡಿದ್ವಿ. ಅದ್ ಮೊದಲು ನೋಡ್ಕೊಂಡ್ಬಿಡೋಣ ವೀಕ್ಷಕರೇ. ಸರಿಗೆ ದೋಸೆಗೆ ಈ ಮಗ್ಗಲ್ಲಿ ಅಳತೆ ಮಾಡ್ತಿದ್ವಿ. ಎಷ್ಟು ಸರ್? ಇದೊಂದು 250 ಗ್ರಾಮ್ ಇರುತ್ತೆ ಸರ್, ಹಿಡಿಯುತ್ತೆ ಸರ್. ಆಯ್ತಾ? ಓಕೆ. ಮೊದಲಾಗಿ ದೋಸೆ ನೆನೆ ಹಾಕೊಳ್ಳೋದು ಫಸ್ಟು. ನೀವು ಉದ್ದಿನಬೇಳೆ ಒಂದು ಅರ್ಧ ತಗೊಳ್ತೀನಿ. ಅರ್ಧ ಅಂದರೆ ಒಂದು 150 ಗ್ರಾಮ್ ಆಗುತ್ತೆ. ಉದ್ದಿನಬೇಳೆ 150 ಗ್ರಾಮ್ ಉದ್ದಿನಬೇಳೆ ಸಾಕಾಗುತ್ತೆ. ಇದು 1 kg ಬರುತ್ತೆ. ಇದು 1.5 kg ಹಿಟ್ಟಿಗೆ ಹಾಕೊಳ್ಬೋದು. ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಎಷ್ಟು ಹಾಕೊಂಡು? ಕಡಲೆಬೇಳೆ ಒಂದು 100 ಗ್ರಾಮ್, 50 ಗ್ರಾಮ್ ಇರ್ಬೋದು. 50 ಗ್ರಾಮ್ ಸಾಕು. ಹೌದು, ಸಾಕಾಗುತ್ತೆ ಸರ್. ಇದು ಇಷ್ಟ ಆಯ್ತು. ಈಗ ಇದನ್ನು ಸಪ್ರೇಟ್ ಆಗಿ ನೆನೆ ಹಾಕೊಳ್ಬೇಕು. ಓಕೆ. ಇದು ನೆನೆ ಹಾಕಿಡ್ತೀನಿ. 3-3.5 ಗಂಟೆ ನೆನೆಬೇಕು ಚೆನ್ನಾಗಿ. 3.5 ಗಂಟೆ. ಇದೀಗ ತೊಳೆದು ನೆನೆ ಹಾಕ್ಬಿಡ್ತೀವಿ ನಾವೀಗ. ಇದೊಂದು ಯಾವ ಅಕ್ಕಿ ಸರ್ ಇದು? ಇದು IR8 ದೋಸೆ ಅಕ್ಕಿ ಅಂತ ಸಪ್ರೇಟ್ ಸಿಗುತ್ತೆ. IR8 ಸಪ್ರೇಟ್ ಸಿಗುತ್ತೆ. ಇದು ಒಂದು 1.5 ಅಂದರೆ 1.5 ಪ್ಲಸ್ ಅದೊಂದು ಅರ್ಧ ರೆಡ್ ರೈಸ್, ಕುಸುಬಲಕ್ಕಿ ಅಂತೀವಿ, ರೆಡ್ ರೈಸ್. ಅದು ಮಿಕ್ಸ್ ಮಾಡ್ಕೊಳ್ತಿದ್ವಿ. ಮಿಕ್ಸ್ ಮಾಡಿದ್ರು ತೊಂದರೆ ಇಲ್ಲ, ಮಾಡು ತುಂಬ ಚೆನ್ನಾಗಿ ಬರುತ್ತೆ. ಆಯ್ತಾ? ಹಾಕೊಳ್ಬೋದು. ಒಂದು 2 ಮಗ್ ಅಳತೆ ಅಷ್ಟು. ಆಯ್ತಾ? ಇದಕ್ಕೆ ಸಪ್ರೇಟು ಸ್ವಲ್ಪ ಅವಲಕ್ಕಿ, ಒಂದು 50 ಗ್ರಾಮ್ ಗಟ್ಟಿ ಅವಲಕ್ಕಿ, 50 ಗ್ರಾಮ್ ಹಾಕ್ತೀವಿ. ಆಯ್ತಾ? ಗಟ್ಟಿ ಅವಲಕ್ಕಿ. ಇದು ಇಷ್ಟೇ. ಈಗ ರುಬ್ಕೊಳ್ಳುವಂಥದ್ದು ಇಷ್ಟೇ. ಸಪ್ರೇಟ್ ಆಗಿ ರುಬ್ಕೊಂಡು ಆಮೇಲೆ ಮಿಕ್ಸ್ ಮಾಡಬೇಕು. ಆಯ್ತು. ಮಿಕ್ಸ್ ಮಾಡುವಾಗ ಹಿಟ್ಟುಗಳೆಲ್ಲ ಬರುತ್ತೆ. ಇದಕ್ಕೆ 3-3.5 ಗಂಟೆ ನೆನೆಬೇಕಿದು. ಆಯ್ತಾ? ಚೆನ್ನಾಗಿ ನೆನೆದು ತೊಳೆದು ನೆನೆ ಹಾಕ್ಬಿಡ್ತೀವಿ ಈಗ. ಆಯ್ತಾ? ಓಕೆನಾ? ಎರಡನೇ ಸಲ ತೊಳಿತಾ ಇದ್ದೀವಿ ನೋಡಿ. ನೀರು ಹಾಕ್ಬಿಟ್ಟು ಈಗ ಇಟ್ಬಿಡೋದು. 3 hours ಸರ್. ಈಗ ಇದು ಆಗಿದೆ. ಈಗ ಹೌದು, ಕ್ಲೀನಾಗಿ 3 ಸಲ ತೊಳೆದಿಟ್ಟಿದ್ವಿ. ಇದು ಅಕ್ಕಿ, ಇದು ಉದ್ದಿನಬೇಳೆ, ಕಡಲೆಬೇಳೆ. ಆಯ್ತಾ? ಇದು 3ರಿಂದ 4 ಗಂಟೆವರೆಗೂ ನೆನೆಬಹುದು, ಏನು ತೊಂದರೆ ಇಲ್ಲ. ಈಗ 4 ಗಂಟೆವರೆಗೆ ಇಡ್ತೀವಿ ಇದನ್ನ. ಆಯ್ತಾ? ಮುಚ್ಚಿಟ್ಟು ಆಮೇಲೆ ರುಬ್ಬಿಬಿಡೋದು. ಹೌದು, ಆಮೇಲೆ 4 ಗಂಟೆ ಯಾವಕ್ಕೂ ರುಬ್ಬಿಟ್ಟು ಮಿಕ್ಸ್ ಮಾಡ್ಬೇಕು. ಆಮೇಲೆ ಮಿಕ್ಸ್ ಮಾಡೋ ಪೊಸಿಷನ್ ಇದೆ. ಸರಿ.
ಸರ್ ಇವಾಗ ರುಬ್ಬಿದ್ದಾಯ್ತು. ಹೌದು, ಹಾ, ರೆಡಿ ಮಾಡಿ ಎಲ್ಲ ತೋರಿಸಿದ್ವಿ. ಹೌದು ಹೌದು. ಈಗ ನೆಕ್ಸ್ಟ್ ಇವತ್ತು ಬೆಳಿಗ್ಗೆ ನಾವು ದೋಸೆ ಮಾಡೋದು ನೋಡ್ಬಿಡ್ಬೋದು. ಅದ್ರೊಟ್ಟಿಗೆ ಏನ್ ಮಾಡ್ಬೋದು? ಅದ್ರೊಟ್ಟಿಗೆ ದೋಸೆ ಅಂದ್ಮೇಲೆ ಒಂದು ಚಟ್ನಿ ಬೇಕು ಸರ್. ಚಟ್ನಿ ಪುಡಿ ಅಂತ ಉದುರ್ತೀವಿ, ಅದು ಬೇಯುವಾಗ ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಸ್ಮೆಲ್ಗೆಲ್ಲ ಬರುತ್ತೆ. ಅದನ್ನೀಗ ಮಸಾಲೆ ಅದಕ್ಕೆಲ್ಲ ರೆಡಿ ಇದೆ. ಅದು ಹುರ್ಕೊಂಡು ನಾವು ಪುಡಿ ಮಾಡ್ಕೊಳ್ಬೇಕಷ್ಟೇ. ಅದು ಗನ್ ಪೌಡರ್ ಅಂತೀವಲ್ಲ, ಗನ್ ಪೌಡರ್ ಇದು. ಹೌದು, ಓಕೆ ಓಕೆ. ಗನ್ ಪೌಡರ್. ಅದರಲ್ಲಿ ಹಾಕ್ಬೇಕಾದ್ರೆ ಕಡಲೆಬೇಳೆ, ತೊಗರುಬೇಳೆ, ಬ್ಯಾಡಗಿ ಮೆಣಸು, ಹುಣಸೆ ಹಣ್ಣು, ಸ್ವಲ್ಪ ಉಪ್ಪು, ಒಣ ಕೊಬ್ಬರಿ ತುರೆ, ಕರಿಬೇವು, ಅಷ್ಟೇ. ಇಷ್ಟೇನಾ? ಎಷ್ಟೇ. ಇದು ಪುಡಿ ಉದುರ್ಸಕ್ಕೆ ಕಾಯಿ ಚಟ್ನಿ ಅಲ್ಲ. ಕೆಲವರೆಲ್ಲ ಯಾಕಂದ್ರೆ ಅದು ಮಸಾಲೆ ಟೈಪ್ ಮಾಡಿ ಒರೆಸ್ಬಿಡ್ತಾರೆ. ಇವಾಗೆಲ್ಲ ಇದೇ ತರ ಚಟ್ನಿ ಈಸಿ ಆಗುತ್ತೆ, ಸ್ವಲ್ಪ ಒಳ್ಳೆ ಸ್ಮೆಲ್ಲು ಬರುತ್ತೆ, ಪುಡಿನೂ ಸಿಗ್ತದೆ. ಈಗ ಪುಡಿ ಹೊರ್ಕೊಳ್ಳುವಂಥದ್ದು 1 ಟೀ ಸ್ಪೂನ್ ಆಯಿಲು, 1-1.5 ಎಣ್ಣೆ ಕಾದಿದೆ. ಈಗ ಹಾಕ್ತೀನಿ ಇದು ತೊಗರಿಬೇಳೆ, ಓಕೆ, ಇದು ಕಡಲೆಬೇಳೆ, ಒಟ್ಟೆ ಹಾಕ್ಬೋದು, ಏನು ತೊಂದರೆ ಇಲ್ಲ. ಚೆನ್ನಾಗಿ ಹುರ್ಕೊಳ್ಬೇಕು. ಎಷ್ಟೆಷ್ಟು ಹಾಕೋದು ಸರ್ ನಾವು? ಒಂದು 100 ಗ್ರಾಮ್ ಇದೆ ಸರ್ ಅದಕ್ಕೆ. ಹೌದಾ? ಹೌದು, ಎರಡು ಸೇರಿ 200 ಗ್ರಾಮ್ ಇದೆ ಅದೇ ಅಲ್ಲೀಗ. ಅದನ್ನು ಆಯಿಲೇ ಬೇಕಂತಿಲ್ಲ, ಹಾಕ್ಬೇಕಂತಿಲ್ಲ, ಹಾಗೆ ಹಾಕ್ಬೋದು, ಚೆನ್ನಾಗಿ ಹುರಿಬೋದು. ಯಾಕಂದ್ರೆ ಒಂದು ಬೇಯ್ತಾ ಒಂದು ಬೇಯಲ್ಲ. ಹೌದು, ಎಲ್ಲ ಕಡೆ ಕರೆಕ್ಟಾಗಿ ಇದಾಗಲ್ಲ, ಫ್ರೈ ಆಗಲ್ಲ. ಹೌದು ಹೌದು. 5 ಬ್ಯಾಡಿಗೆ ಹಾಕ್ತಿರ್ತೀನಿ, 10 ಪೀಸು. ಇಷ್ಟೇ, ಇಷ್ಟು ಹುಣಸೆ ಹಣ್ಣು. ಹುಣಸೆ, ಹೌದು, ಓಕೆ. ನೆಕ್ಸ್ಟ್ ಕರಿಬೇವು ಸ್ವಲ್ಪ ಹಾಕಿರ್ತೀನಿ. 1 ಟೀ ಸ್ಪೂನ್ ಆಗುವಷ್ಟು ಉಪ್ಪು. ನೆಕ್ಸ್ಟ್ 1 ಬೌಲ್ ಕೊಬ್ಬರಿ, ಒಣ ಕೊಬ್ಬರಿ ತುರಿ. ಒಂದು ಗಿಟ್ಕಿದೆ ಇದು. ಒಂದು ಗಿಟ್ಕೆ ಇದೆ. ಹೌದು ಹೌದು ಹೌದು. ಇದನ್ನ ಹಾಕ್ಬಿಡೋದು ಇವಾಗ. ಹೌದು, ಇದು ಚೆನ್ನಾಗಿ ಫ್ರೈ ಆಗ್ಬೇಕು ಸ್ವಲ್ಪ. ಎಲ್ಲ ಹೌದು. ಸ್ವಲ್ಪ 1 ಟೀ ಸ್ಪೂನ್ ಅರಿಶಿಣ ಅಷ್ಟು. ಸರ್ ಇದಾಗಿದೆ. ಈಗ ತಗೊಳ್ತಿದ್ವಿ, ತಕೊಂಡು ಪುಡಿ ಮಾಡಿ ಇಟ್ಕೊಳ್ತೀವಿ. ಅದು ದೋಸೆ ಮೇಲೆ ಸಿಂಪಡಿಸಕ್ಕೆ ಅಷ್ಟೇ. ಹೌದು, ದೋಸೆ ಮೇಲೆ. ದೋಸೆಗೆ ಅಂತೆಲ್ಲ ಊಟ ಟೈಮಲ್ಲಿ ಹಾಕಿ ಊಟ ಮಾಡ್ಬೋದು. ಇದು ಮಾಡ್ಬೋದಾ? ಓಕೆ, ಇದು ಇಟ್ಕೊಳ್ಬೋದು. ಇದು ಒಂದು ತಿಂಗಳು ಏನಾಗಲ್ಲ ಸರ್. ಇದು ಪುಡಿ ಇಡ್ಲಿಗೂ ಹಾಕ್ಬೋದು. ಇಡ್ಲಿ, ಹೌದು, ಇಡ್ಲಿ ಜೊತೆನೂ ತಿನ್ಬೋದು. ಪುಡಿ ಇಡ್ಲಿ ತರ ಕೊಡೋದು. ಹೌದು ಹೌದು, ಪುಡಿ ಇಡ್ಲಿ. ಆಮೇಲೆ ಊಟದ ಜೊತೆನೂ ಹಾಕೊಳ್ಬೋದು. ಸೊ ಈಗ ಮನೇಲಿ ಮಾಡ್ಕೋಬೇಕು, ಈ ತರ ಮಾಡ್ಬಿಟ್ರೆ ಆಯ್ತು. ಚಟ್ನಿ ಪುಡಿ ಸೇಮ್. ಹೌದು. ತಿಂಗಳು 1.5 ತಿಂಗಳು ಇಡ್ಬೋದು, ಏನು ಹಾಳಾಗಲ್ಲ. ಸರ್ ಈಗ ದೋಸೆ ಪಲ್ಯ ರೆಡಿ ಆಗಬೇಕು. ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೆ, ಪಲ್ಯ ರೆಡಿ ಮಾಡ್ಕೊಳ್ತಿದ್ವಿ. ಅದಕ್ಕಾಗಿ ಮೇಯ್ನ್ ಆಗಿ ಈರುಳ್ಳಿ ಬೇಡ ಅಂದರೆ ಕ್ಯಾಪ್ಸಿಕಮ್ ಹಾಕ್ಬೋದು. ಓಕೆ, ಕೆಲವರು ಈರುಳ್ಳಿ ತಿಂದಿದ್ದವರು ಇರ್ತಾರೆ, ಅವರಿಗೆ ಕ್ಯಾಪ್ಸಿಕಮ್. ಆಯಿತಾ? ಹಸಿಮೆಣಸು, ಶುಂಠಿ, ಕಡಲೆಬೇಳೆ, ಉದ್ದಿನಬೇಳೆ, ಒಗ್ಗರಣೆ, ಬಟಾಣಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಅರಿಶಿಣ, ಆಯಿತಾ? ಕಾಯಿ ತುರಿ, ಆಮೇಲೆ ಬಿಡಿಸಿರುವಂಥ ಆಲೂಗಡ್ಡೆ. ಇದನ್ನು ಚೆನ್ನಾಗಿ ಪುಡಿ ಮಾಡಿ ಹಾಕೊಳ್ಬೇಕು. ಆಯಿತಾ? ವೀಕ್ಷಕರೇ, ನಮಗೆ ದೋಸೆ ಒಟ್ಟಿಗೆ ಮದುವೆ ಮನೆಯ ಆಲೂಗಡ್ಡೆ ಪಲ್ಯ ಸಿಗ್ತಾ ಇದೆ, ಪುಡಿ ಸಿಕ್ಕಿದೆ. ಒಂದು 2 ಟೀ ಸ್ಪೂನ್ ಆಗುವಷ್ಟು ಆಯಿಲು 2 ಟೀ ಸ್ಪೂನ್. ಹೌದು. ಎಣ್ಣೆ ಕಾದಿದೆ. ಆಯಿತಾ? ಸ್ವಲ್ಪ ಕಡಲೆಬೇಳೆ, ಅದು ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ, 1.5 ಟೀ ಸ್ಪೂನ್. ಹೌದು. ಓಕೆ, ಎಲ್ಲ ಒಗ್ಗರಣೆಗೂ ಇದೆ ಮೇನ್. ಈಗ ಉದ್ದಿನಬೇಳೆ, ಕಡಲೆಬೇಳೆ, ಆಯಿತಾ? ಒಂದು ಬಿಸ್ಕೆಟ್ ಕಲರ್ ಟೈಪ್ ಬರಬೇಕಿದೆ. ಹೌದಾ? ಆಯ್ತು, ಹೌದು. ಮತ್ತು ಈರುಳ್ಳಿ ಹಾಗೆ ಇದೇ ಥರ ಕಡ್ಡಿ ಹಚ್ಕೊಳ್ಬೇಕು. ನಮ್ದು ಎಷ್ಟು ಒಂದು 2-3 ಈರುಳ್ಳಿ ಇದೆ. ಒಂದು 3 ಈರುಳ್ಳಿ ಇದೆ, 3-3.5 ಇದೆ, 3-4 ಇದೆ. ಇದಾಗಿದೆ. ಈಗ ಈರುಳ್ಳಿ ಹಾಕ್ತಿದ್ದೀನಿ. ಓಕೆ, ಈರುಳ್ಳಿ ಬಿತ್ತು. ದೋಸೆಗೆ ಈರುಳ್ಳಿ ಎಷ್ಟು ಬಿದ್ದರೂ ಚೆನ್ನಾಗಿರುತ್ತೆ. ಅಂದರೆ ಜಾಸ್ತಿ ಬೀಳಬೇಕು, ಚೆನ್ನಾಗಿ. ಕರೆಕ್ಟ್. ಇವಾಗ ಹಸಿಮೆಣಸು, ಶುಂಠಿ ಮತ್ತು ಹಸಿಮೆಣಸು 2 ಹಾಕ್ತಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಬಟಾಣಿ, ಸ್ವಲ್ಪ ಸಾಕು. ಆಯಿತಾ? ಅಷ್ಟೇ, ಒಂದು 2 ಸ್ಪೂನ್. 2 ಸ್ಪೂನ್. ಬಟಾಣಿ ಬೇಡ ಅಂದರೆ ಗೋಡಂಬಿನೂ ಹಾಕ್ಕೊಳ್ಬೋದು. ರೈಟ್. ಆಯಿತಾ? ಕೆಲವು ಗೋಡಂಬಿ ಹಾಕೋರು ಇರ್ತಾರೆ, ಗೋಡಂಬಿನೂ ಹಾಕ್ಕೊಳ್ಬೋದು. ಫ್ರೈ ಆಗಬೇಕು. ಈಗ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಿದ್ದೀನಿ, ಸ್ವಲ್ಪ ಜಸ್ಟ್ ಸಾಕು ಫ್ಲೇವರ್ಗೆ. ಹೌದು. ಸ್ವಲ್ಪ ಉಪ್ಪು, ಇದು ಈರುಳ್ಳಿ ಹಿಡ್ಕೊಳ್ಳಲ್ಲ, ಆಮೇಲೆ ಹಾಕ್ರೆ ಇವಾಗಲೇ ಸ್ವಲ್ಪ ಹಾಕ್ಕೊಳ್ಬೇಕು. ಓಕೆ.
ಒಂದು 5 ನಿಮಿಷ ಫ್ರೈ ಆಗಬೇಕು. ಒಂಚೂರು ಅರಿಶಿನ ಪುಡಿ ಹಾಕಿದ್ದೀನಿ, ಅರ್ಧ ಚಮಚ ಅರಿಶಿನ ಪುಡಿ, ಒಂದೇ ಒಂದು ಸ್ವಲ್ಪ ನೀರು, ಒಂದು ಗ್ಲಾಸ್. ಹೌದು, ಒಂದು ಗ್ಲಾಸ್ ಆಗೋಷ್ಟು ನೀರು. ಇದನ್ನೇ ಒಂದು 2 ನಿಮಿಷ ಬಿಡಬೇಕು ಹೀಗೆ. ಸೊ ಪ್ರತಿ ಬಾರಿ ನೀವು ದೋಸೆ ಮಾಡಿದಾಗ ಇದೇ ರೀತಿ ಮಾಡ್ಕೋತೀರಾ ಪಲ್ಯನ? ಹಾಂ, ಇದೇ ರೀತಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕ್ತೀರಾ? ಹೌದು, ಇಷ್ಟೇ. ಹೀಗೆ ಪಲ್ಯ ಎಲ್ಲ ಹೀಗೆ ಹಾಕೋದು, ಹೀಗೆ ಮಾಡೋದು. ಕೆಲವರೆಲ್ಲ ಅದೇ ಬಟಾಣಿ ಬದಲು ಸ್ವಲ್ಪ ಗೋಡಂಬಿ ಹಾಕ್ತಾರೆ ರಿಚ್ ಆಗಿರಲಿ ಅಂತ. ಆ ಕ್ರಿಸ್ಪಿ ದೋಸೆ ಜೊತೆ ಈ ಮೆತ್ತಗಿರೋ ಆಲೂಗಡ್ಡೆ ಪಲ್ಯ ಸಿಕ್ಕಿದಾಗ ಮಾತ್ರ ರುಚಿ ಇರೋದು ಅಲ್ಲ. ಹೌದು, ನೋಡಿ ಈ ಥರ ಇಷ್ಟು ಮಾಡಬೇಕು. ಇದು ಕೆಂಪಾಯ್ತು ಸರ್ ಈಗ? ಹಾಂ, ಕೆಂಪಾಗಿದೆ. ಇವಾಗ ಕಾಯಿ ಹಾಕ್ಕೊಳ್ತೀನಿ. ಇದು ಹಸಿದು? ಹೌದು, ಹಸಿಕಾಯಿ. ಎಷ್ಟು ಹಾಕ್ಕೊಳ್ತೀನಿ? ಒಂದು ಅರ್ಧ ಗಿಡಗ. ಹೌದು. ಅವಾಗ ಹಾಕಿರೋದು ಈರುಳ್ಳಿಗೆ ಅದು ಉಪ್ಪು. ಇವಾಗ ಟೋಟಲ್ ಆಲೂಗಡ್ಡೆ ಎಲ್ಲ ಇದೆಯಲ್ಲ ಅದಕ್ಕೆಲ್ಲ ಸೇರಿ ಇದೊಂದು ಸ್ವಲ್ಪ ಉಪ್ಪು ಹಾಕಿರ್ತೀನಿ. ಆಮೇಲೆ ಹಾಕಿದ್ರೆ ಮಿಕ್ಸ್ ಆಗಲ್ಲ ಆಲೂಗಡ್ಡೆ ಜೊತೆ ಹಾಕಿದ್ರೆ. ಇವಾಗಲೇ ಹಾಕ್ಕೊಳ್ಬೇಕು. ಸರಿ ಸರ್, ಸರಿ. ನೋಡಿ ಇಷ್ಟು ಆಲೂಗಡ್ಡೆ ಇದೆ. ಆಲೂಗಡ್ಡೆ ಈ ಥರ ಬೆಂದಿರ್ಬೇಕು ಚೆನ್ನಾಗಿ, ಆಯಿತಾ? ಇಷ್ಟು ಪುಡಿ ಆಗಬೇಕು. ಮತ್ತೆ ಹಾಕ್ಕೊಳ್ತಿದ್ದೀನಿ ಈಗ. ಹಾಕ್ಬಿಡಿ ಸರ್. ಇವಾಗ ಒಗ್ಗರಣೆ ಮಾಡಿ ಇಟ್ಕೊಂಡಿರೋ ಇಟ್ಕೊಂಡಿದ್ದಾರೆ. ನಮ್ದು ಯಾವಾಗಲೂ ರೆಡಿ ಇರುತ್ತೆ, ಹಾಗಾಗಿ ಹಾಕ್ತಿದ್ವಿ. ಮನೆಗಾದ್ರೆ ನೀವು ಫಸ್ಟೇ ಹಾಕೊಳ್ಬೋದು, ಫಸ್ಟ್ ಮಾಡ್ಕೊಳ್ಬೋದು, ಮಾಡಿ ರೆಡಿ ಇಟ್ಕೋಬೋದು. ಹೌದು. ಇಲ್ಲ ಅಂದರೆ ನಾವು ಫಸ್ಟ್ ಕಡಲೆಬೇಳೆ ಹಾಕ್ತಿದ್ವಲ್ಲ ಆ ಟೈಮಲ್ಲೇ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಬೋದು. ಓಕೆ ಓಕೆ. ಟೈಮ್ ಒಂದು ಅರ್ಧ ಲಿಂಬೆಹಣ್ಣು, ಆಯಿತಾ? ಲಿಂಬು ಹಾಕಿ ಅರ್ಧ ಲಿಂಬೆಹಣ್ಣು. ಹೌದು, ಅರ್ಧ ಸಾಕಾಗತ್ತೆ. ಈಗ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು. ಹೌದು, ಕೊತ್ತಂಬರಿ. ಡನ್ ಸರ್. ತುಂಬ ಉದುರು ಗಟ್ಟಿ ಆದರೂ ಚೆನ್ನಾಗಿರಲ್ಲ. ಹಾಂ, ಕಲರ್ ಬಂತು ಗ್ರೀನಾಗಿ. ಹೌದು, ಬಂದಿದೆ ನೋಡಿ. ಸರ್, ಈಗ ಮದುವೆ ಮನೆಯ ಆಲೂಗಡ್ಡೆ ಪಲ್ಯ SGK ಕ್ಯಾಟ್ರಿಂಗ್ ಇನ್ನು ರೆಡಿ ಆಯಿತು. ದೋಸೆಗೆ ಮಸಾಲೆ ದೋಸೆ ಈಗ ಹಾಕ್ಕೊಳ್ಳೋದೆ ಈ ಥರ ಇರಬೇಕು ಸರ್, ಇಷ್ಟೇ ಇರಬೇಕು. ಜಾಸ್ತಿ ಏನಾರಿದ್ರೆ ನಮ್ಮನ್ನು ಕರಿಬೋದು ಅವರು. ದೊಡ್ಡ ಫಂಕ್ಷನ್ ಇದೆ ನಮ್ಗೆ ಹೇಳ್ಬೋದು, ಮದುವೆಗೆ ಚೆನ್ನಾಗಿ ಮಾಡಿ ಕೊಡ್ತೀವಿ. ನಂಬರ್ ಕೊಟ್ಟಿರ್ತೀವಿ ಬಿಡಿ. ಹೌದು, ಗ್ಯಾರಂಟಿ. ಏನೋ ಗೊತ್ತಾಗಿಲ್ಲ ಅಂದರೆ ಫೋನ್ ಮಾಡ್ಬೋದು, ನಾವು ಹೇಳ್ತೀವಿ. ಅದೇ ಗ್ಯಾರಂಟಿ. ಸರ್, ದೋಸೆ ಹಾಕೊಂಬೋಣ ಸರ್? ಗ್ಯಾರಂಟಿ ಸರ್. ಈಗ ಇದು ಎಲ್ಲ ರೆಡಿಯಾಗಿದೆ ಸರ್. ಇದೀಗ ಒಂದು 8 ಅವರ್ಸ್ ಚೆನ್ನಾಗಿ ಕಲಿಸ್ಬಿಟ್ಟು ಇಟ್ಟಿದ್ದೀವಿ ಸೈಡಲ್ಲಿ. ಈಗ ಒಂದು ಹದಕ್ಕೆ ಬಂದಿದೆ, ಈಗ ಫುಲ್ ಕಂಪ್ಲೀಟ್ ಆಗಿದೆ. ಇದೀಗ ಲಾಸ್ಟಲ್ಲಿ ನಾವು ದೋಸೆ ಹಾಕೋ ಟೈಮಲ್ಲಿ ಸ್ವಲ್ಪ ಲೋಕಲ್ ರವೆ, ಬೆಳಿಗ್ಗೆ ಉಪ್ಪಿಟ್ಟು ರವೆ ಮಾಡ್ತೀವಲ್ಲ, ಬನ್ಸಿ ಮೀಡಿಯಂ ರವೆ ಹಾಕಿ ಕಲ್ಸ್ಕೊಳ್ಬೇಕು. ಹೀಗೆ ಇದಕ್ಕೆ ಸರಿ ಹೌದು, ಇಷ್ಟು ಬರಬೇಕಿದು, ಈ ಥರ ಬರಬೇಕು. ಅದು ರವೆ ಹಾಕೋದ್ರಿಂದ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ, ಮತ್ತೆ ಹಂಚಿಂದ ಚೆನ್ನಾಗಿ ಹೇಳುತ್ತೆ. ಹೇಳುತ್ತೆ, ಯಾವುದು ಇದಿರಲ್ಲ, ಮತ್ತೆ ಮೇಲ್ಗಡೆ ಮೆತ್ತಗಿರುತ್ತೆ, ಒಳಗಡೆ ಕ್ರಿಸ್ಪಿ ಬಂದಿರುತ್ತೆ. ಇನ್ನು ಹಾಕೋ ತೋರಿಸ್ತೀನಿ, ಆಯಿತಾ? ಇಷ್ಟಾಗಿದೆ, ಇಷ್ಟು ಬರಬೇಕಿದು. ಡನ್ ಸರ್. ಓಕೆನಾ? ನೋಡಿ ಸರ್, ಈಗ ದೋಸೆ ಹಂಚ ಮೇಲೆ ನೀರು ಹಾಕ್ಬೇಕು ಈ ಥರ. ಹೌದು. ಯಾಕೆ ಹಾಕ್ತೀವಿ ಅಂದರೆ ಆ ಜಿಡ್ಡು ಉಳಿಬಾರ್ದು. ಹೌದು, ಜಿಡ್ಡು ಉಳಿದಾಗ ಒಂದು ಕಡೆ ವೈಟ್ ಕಾಣುತ್ತೆ, ಒಂದು ಕಡೆ ಕಲರ್ ಬಂದ್ಬಿಡುತ್ತೆ. ಹೌದು, ಜಿಡ್ಡು ಕ್ಲೀನಾಗಿ ತೆಗಿಬೇಕು. ಮನೆಯಲ್ಲಿ ಯಾಕೆ ಬರಲ್ಲ ಅಂದರೆ ಅದೇ, ಯಾಕಂದರೆ ಹಂಚಲ್ಲಿ ಎಣ್ಣೆ ಪಸೆ ಇರುತ್ತೆ, ಅವ್ರು ತೆಗಿಯಲ್ಲ. ಹೌದು, ನೀರು ಹಾಕಲ್ಲ. ಜಸ್ಟ್ ಒಂದು ಒಳ್ಳೆ ಬಟ್ಟೆಯಲ್ಲಿ ಒರೆಸ್ಕೊಂಡು ಚೆನ್ನಾಗಿರುತ್ತೆ. ಹಿಟ್ಟು ತಗೊಳ್ಬೇಕು. ಎರಡು ತಿನ್ನುವಂಗಿರ್ಬೇಕು ಅವ್ರು. ಹೌದೌದು, ನಮಗೂ ತೃಪ್ತಿ, ಅವರಿಗೂ ಖುಷಿ. ಈಗ ತುಪ್ಪ ಹಾಕ್ತೀನಿ. ತುಪ್ಪ ಒಂದು ಸ್ವಲ್ಪ ಬೀಳಬೇಕು. ಬೀಳಿಲ್ಲ ಅಂದ್ರೆ ಬೇಯಲ್ಲ ದೋಸೆ ಮೇಲ್ಗಡೆ ಎಲ್ಲ. ಕರೆಕ್ಟ್. ನೆಕ್ಸ್ಟ್ ಮಾಡಿರುವಂಥ ಚಟ್ನಿ ಪುಡಿ, ನಿಮ್ಮ ನಮ್ಮ GK ಸ್ಪೆಷಲ್ ಸ್ಟೈಲಲ್ಲಿ ಮಾಡಿರುವಂಥ ಚಟ್ನಿ ಪುಡಿ ಹಾಗೆ ಸಿಂಪಡಿಸ್ಬಿಡ್ತೀರಾ? ಹೌದು. ಉದುರಿಸೋದು, ಅದು ಫ್ಲೇವರೇ ಮಜಾ. ಈಗ ಆಮೇಲೆ ಬೆಣ್ಣೆ ಹಾಕ್ತಿದ್ದೀನಿ, ನಂದಿನಿ ಬೆಣ್ಣೆ ಇದು. SGK ಕ್ಯಾಟ್ರಿಂಗ್ನ ಮದುವೆ ಮನೆಯ ದೋಸೆ ತೋರಿಸ್ತಾ ಇದ್ದೀವಿ. ಬೆಣ್ಣೆ ಮಸಾಲೆ ದೋಸೆ ವಿತ್ ಪುಡಿ ಮಾಡಿ ತೋರಿಸಿದ್ವಿ, ಚಟ್ನಿ ಮಾಡೋ ತೋರಿಸಿದ್ವಿ, ಪಲ್ಯ ಮಾಡೋ ತೋರಿಸಿದ್ವಿ. ದೋಸೆ ಚಟ್ನಿ ಪುಡಿ ಬೇಡ ಅನ್ನೋರು ಹೇಳ್ಬೋದು, ಹಾಕದೆ ಕೊಡ್ತೀವಿ. ಆ ಥರ ಕೆಲವರು ಬೇಡ ಅಂತಾರೆ ಮದುವೆ ಮನೇಲಿ. ಹೌದು. ದೋಸೆ ಪಲ್ಯ ಹಾಕ್ತೀನಿ ನೋಡಿ. ಮಸಾಲೆ ದೋಸೆ ರೆಡಿ. ಮಸಾಲೆ ದೋಸೆ ವಾವ್, ನೋಡಿ ಕಣ್ಣು ಎದುರಿಗೆ ಟಕ್ಕಲ್ಲಿ ರೆಡಿ ಆಗ್ಬಿಡ್ತು. ಹೌದು, ನೋಡಿ ಸರ್, ಕಲರ್ ಬರಲೇಬೇಕು.
ಹಾಂ ರೈಟ್ ನೋಡಿ ಸೂಪರ್. ಈಗ ಈ ದೋಸೆನೂ ಸರ್ ಹಾಂ ನಾವು ಮದುವೆನ ಇಲ್ಲ ಒಂದು ಟ್ರಿಪ್ ಊಟ ಕೂತ್ಕೊಂಡಿರ್ತಾರೆ, ಹಾಂ ನಾವು ದೋಸೆ ಹಾಕ್ಲೇಬೇಕಾಗತ್ತೆ ಬೇಗ. ಹೌದು ಒಂದು 10 ನಿಮಿಷ ಮೊದಲೇ ಹಾಕ್ಬೇಕಾಗತ್ತೆ. ಹೌದು. ಆ 10 ನಿಮಿಷ ಕಾಲ್ ಗಂಟೆ ಆ ಕ್ರಿಸ್ಪಿ ಹಾಗೆ ಉಳ್ಕೊಳ್ಬೇಕು. ಈ ಥರ ಉಳ್ಕೊಳ್ಬೇಕು. ಆ ರವೆ ಹಾಕೋ ಕಾರಣ ಅಷ್ಟೇ. ಹೌದಾ? ಹಾಂ. ಮತ್ತು ಜಾಸ್ತಿ ಒದ್ದಾಟ ಏನಿಲ್ಲ, ಕಲ್ಲರು ಬಂದ್ಬಿಡುತ್ತೆ, ಹಂಚಿಂದ ಬೇಗ ಎಳಿಸ್ಬೋದು, ಹಂಚಿಗೆ ಇಟ್ಕೊಳ್ಳೋದು ಕಚ್ಚೋದು ಅದೇನಿಲ್ಲ, ಆ ರಿಸ್ಕೇ ಇರಲ್ಲ, ಈಸಿಯಾಗಿ ತೆಗಿಬೋದು ಅಷ್ಟೇ. ವೀಕ್ಷಕರೇ, ಇದು ಹಿಂಗಿರ್ಬೇಕು ನೋಡಿ, ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬಂದಿದೆ, ಕಲರ್ ಹಿಂಗೆ ಇರಬೇಕು. ಇದಕ್ಕೆ ಬೇಬಿ ಅಂತಾರೆ, ಇದು ಬೇಬಿ ಅಲ್ಲ, ಇದು ರಾಜಾ ದೋಸೆ ಅಂತೀನಿ ನಾನು, ರಾಜಧಾನಿ ದೋಸೆ ನೋಡಿ. ಒಳಗೆ ಅಲ್ಲೇ ಆಲೂಗಡ್ಡೆ ಪಲ್ಯ ನಿಮ್ಗೆ ಮಾಡಿ ತೋರಿಸಿದ್ರು, ಹಾಗೆ ಪುಡಿ ಹಾಕಿದ್ರಿ ಇಲ್ಲಿ. ಈ ಮಧ್ಯದಲ್ಲಿ ಯಾವಾಗಲೂ ದೋಸೆ ತಿನ್ನೋದು ಇಲ್ಲಿ ನಾವು ಬಗೆದುಬಿಟ್ಟು ತೊಗೋಬೇಕು. ಇಲ್ಲೇ ಇರೋದು ನಿಧಿ ನೋಡಿ. ತುಪ್ಪ ಹಾಕಿದರು, ಬೆಣ್ಣೆ ಹಾಕಿದರು, ಮತ್ತು ಚಟ್ನಿ ಹಾಕೊಂಡ್ಬಿಟ್ಟು ಡೈಲ್ಯೂಟ್ ಮಾಡಲ್ಲ, ಹಾಗೆ ಒಂದು ತುತ್ತು. ನಾನಂತೂ ದೋಸೆ ಬರೋರು ಕಾಯ್ತಾ ಇರ್ತೀನಿ ಎಲೆಯಲ್ಲಿ, ಅಲ್ಲಿ ಮದುವೆ ಮನೆಯಲ್ಲಿ. ಇವತ್ತು ನಮ್ಮ ತಟ್ಟೆಗೆ ಹಂಗೆ ಆನ್ ದ ಪ್ಲ್ಯಾಟರ್ ಅಂತಾರಲ್ಲ, ಹಂಗೆ ಕೊಟ್ಬಿಡರೆ. ಗೋಪಾಲಕೃಷ್ಣ ಅವರು ಧನ್ಯವಾದ ಹೇಳ್ತಾ ಫಸ್ಟ್ ತುತ್ತು. ಆಹಾ, ವಾಹನ ಉದ್ಗಾರ ಬರ್ಬೇಕ್ರಿ. ಅದು ಇಲ್ಲಿ ಬರ್ತದೆ, ನಾಭಿಯಿಂದ ಬರ್ತದೆ ಅದು, ಆ ಫೀಲಿಂಗು. ಬಾಯಲ್ಲಿ ನಾಲ್ಗೆಗೂ ಹೊಟ್ಟೆಗೂ ಬ್ರೈನ್ಗೂ ಕನೆಕ್ಷನ್ ಇರುತ್ತೆ. ನಾಲ್ಗೆಗೆ ಬಂದ ತಕ್ಷಣ ಉದ್ಧಾರ ಬರಬೇಕು, ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋದು, ಸಮಾಧಾನ ಆಗಿರೋದು. ಆಹಾ, ಮೊದಲು ನಾಲ್ಗೆ, ಆಮೇಲೆ ಹೊಟ್ಟೆ, ಆಮೇಲೆ ಬ್ರೈನ್. ಸೊ ಇದೇ ಲಿಂಕಲ್ಲಿ ನಾನು ಹೇಳ್ತೀನಿ, ಮದುವೆ ಮನೆಯ ಅಪ್ಪಟ ರುಚಿಕರ ದೋಸೆ ತೋರಿಸ್ಬಿಟ್ರೆ ಮಸಾಲ ದೋಸೆ. ಇದು ಬಂದು SGK ಕ್ಯಾಟ್ರಿಂಗ್ ಶೈಲಿ. ಭಾಳ ಕ್ರಿಸ್ಪಿಯಾಗಿದೆ. ಬೇಬಿ ದೋಸೆ ಅಂತ ಹೇಳಿದ್ರು, ಬೇಬಿ ಅಲ್ಲೇ ಇಲ್ಲ, ರಾಜಾ ದೋಸೆ ಅಂತ ಹೇಳ್ತೀನಿ ನಾನು. ಅದ್ಭುತವಾಗಿ, ಆಹಾ ನೋಡಿ, ಆ ಸೌಂಡ್ ಬರ್ತದೆ ಕಟಕ್ ಕಟಕ್ ಅಂತ, ಆ ಕ್ರಿಸ್ಪಿನೆಸ್ ಬರ್ತದೆ ರೀ. ಚಟ್ನಿ ಒಟ್ಟಿ ಒಂದು ಸ್ವಲ್ಪ, ಕಾಯಿ ಚಟ್ನಿ, ಮತ್ತೊಂದು ಲೋಕಕ್ಕೆ ನಮ್ಮನ್ನು ಎಳೆದೋಯ್ತದೆ ರುಚಿ. ಪುಡಿ ಕೂಡ ಹಿಂದೆ ಉಳಿಯಲ್ಲ, ಪುಡಿ ಕೂಡ ನಾನು ಮುಂದು ಅಂತ ತೋರಿಸ್ತಾ ಇರ್ತದೆ ರುಚಿನ. ಪುಡಿ ಮತ್ತು ಆಲೂಗಡ್ಡೆ ಪಲ್ಯ, ದೋಸೆ, ಆಹಾ. ಆಮೇಲೆ ಅವ್ರು ಹದವಾಗಿ ಯಾವ ರೀತಿ ಫರ್ಮೆಂಟೇಷನ್ ಮಾಡಿದರು, ಏನೇನು ಹಾಕಿದರು, ಪ್ರತಿಯೊಂದು ಒಂದು ಕಾರಣಕ್ಕೆ ಹಾಕಿದ್ದಾರೆ. ಇದನ್ನು ನೀವು ಮನೇಲಿ ಮಾಡಿಕೊಂಡು ನನಗೆ ಹೇಳ್ರಿ ಯಾವ ರೀತಿ ಬಂತಂತ. ಯಾಕಂದರೆ ಮದುವೆ ಮನೆಯ ರುಚಿಗಳು ಭಾಳ ಅಪರೂಪಕ್ಕೆ ಸಿಗೋದು ನಮಗೆ. ಅಂಥದ್ರಲ್ಲಿ SGK ಕ್ಯಾಟ್ರಿಂಗ್ ಗೋಪಾಲಕೃಷ್ಣ ಅವರು ವಿಶಾಲ ಹೃದಯದಿಂದ ತೋರಿಸಿದ್ದಾರೆ. ನಾವೆಲ್ಲ ಧನ್ಯವಾದ ತಿಳಿಸೋಣ. ಹಾಗಾಗಿ ನಿಮ್ಮ ಕಾಮೆಂಟ್ಸ್ ಕಾಯ್ತಾ ಇರ್ತೀನಿ. ಮುಂದಿನ ಎಪಿಸೋಡು ಮತ್ತೆ ಸಿಗೋಣ. ಇನ್ನೂ ಒಂದು ಒಳ್ಳೆ ರೆಸಿಪಿ ಯಾವುದು ಅಂತ ನೀವು ಕಾಯ್ತಾ ಇರೋಣ. ಧನ್ಯವಾದ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.